ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಸೀಸನ್ 10 ಕನ್ನಡ ಬಿಗ್ ಬಾಸ್ ರಿವ್ಯೂ. ಇದು ವೀಕೆಂಡ್ ಎಪಿಸೋಡ್, ಸುದೀಪರ್ ಎಪಿಸೋಡು. ಆ ಎಪಿಸೋಡ್ಗೆ ಹೋಗೋಕ್ಕೆ ಮುಂಚೆ ಫ್ರೈಡೇದು ತೋರಿಸಿದ್ರು. ಫ್ರೈಡೇ ಎಪಿಸೋಡಲ್ಲಿ ಮೂರು ಜನ ಕೂತಿದ್ರು. ತುಕಾಲಿ ಸಂತೋಷು, ಕಾರ್ತಿಕ್ಕು ಮತ್ತು ವರ್ತೂರು ಸಂತೋಷು. ಈ ಕಡೆ ನಮ್ಮ ಪ್ರತಾಪ್ ಜೈಲಲ್ಲಿದ್ದಾರೆ, ಕಳಪೆ ಕೊಟ್ಟರಲ್ಲ ಅದರಿಂದ. ಯಾರದು ವಿನಯ್, ಸಂಗೀತ, ನಮ್ರತ ಅವ್ರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಅವಾಗ ಅವರು ಆಲ್ರೆಡಿ ಸಪ್ರೇಟ್ ಇದ್ದಂಗೆ ಫೀಲ್ ಆಗ್ತಾಯಿದೆ ಅವ್ರು ಎಲ್ಲ ಕಡೆಯೂ. ಸರಿ ಅಂದ್ಬಿಟ್ಟು ಅವರು ಮಾತಾಡ್ತಾನೇ ಹೋಗ್ತಾಯಿದ್ರು. ಅದಾದಮೇಲೆ ಪ್ರಮೋಷನ್ ಬಂತು, ಯಾವುದು ಬೌನ್ಸ್ ಅವ್ರದ್ದು ಇದು ಏನೋ ಸ್ಕೂಟ್ರುಗಳು, ಅದರ ಬಗ್ಗೆ. ಅದು ನೋಡೋಕ್ಕೆ ಒಂದು ಇದು ರೆಡ್ಡು, ಇನ್ನೊಂದು ಎಲ್ಲೋ, ಅದೇ ನಮ್ಮ ಕರ್ನಾಟಕ ಫ್ಲಾಗ್ ಥರನೇ ಇತ್ತು. ಅದು ಹಾಡು ಬಂತು, ಕರುನಾಡೆ ಹಾಡು, ಚೆನ್ನಾಗಿತ್ತು. ಇದಾದಮೇಲೆ ಸುದೀಪ್ ಅವರು ಎಂಟ್ರಿ ಆಗುತ್ತೆ. ಸುದೀಪ್ ಅವ್ರು ಮಾತಾಡಿಕೊಂಡು ಫಸ್ಟು ಬಂದಿದ್ದ ತಕ್ಷಣ ತುಕಾಲಿಗೆ ಸೆಕೆಂಡ್ ಫೈನಲಿಸ್ಟ್, ನೀವು ಫೈನಲ್ಗೆ ಹೋಗ್ತೀರಾ ಅಂತ ಹೇಳಿದ್ದಕ್ಕೆ ಎಲ್ಲರಿಗೂ ಶಾಕು. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೇನೋ ಪ್ರತಾಪ್ ಹೋಗ್ಬೋದು, ವಿನಯ್ ಹೋಗ್ಬೋದು, ಯಾರೋ ಅಂತ. ಬಟ್ ಬಂದಿದ್ಯಾರು? ತುಕಾಲಿ ಸಂತೋಷ್. ಇದೊಂಥರ ಒಳ್ಳೆಯ ವಿಷಯ ಆಯಿತು. ಇದಾದಮೇಲೆ ಎಲ್ಲರ ಬಗ್ಗೆ ಮಾತಾಡ್ತಾ ಬಂದು ಈ ಆಲ್ರೆಡಿ ಎವಿಕ್ಟ್ ಆಗಿದ್ರು ಅವ್ರು ಬಂದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಈ ಇವಳು ಇಶಾನಿ ಬಂದ್ಬಿಟ್ಟು ಹೇಳಿದ್ರಲ್ಲ, ಕಾಗೆ ಕಕ್ಕ ಮಾಡ್ದಂಗೆ ಅದು ಅಂದ್ಕೊಂಡು ಪ್ರತಾಪ್ ಬಗ್ಗೆ, ಅದ್ರ ಬಗ್ಗೆ ಒಳ್ಳೆ ಇದು ಕೊಟ್ಟರು. ಇಶಾನಿ ನೋಡ್ತಾ ಇದ್ದಾರೆ, ಅವರು ಆ ಥರ ಹೇಳೋದವ್ರು ಒಳಗಿದ್ದಾರೆ, ನೀವು ಆಚೆ ಇದ್ದೀರಾ, ಇದನ್ನೇ ಹೊರಗಡೆ ಇದು ನೀವು ಕಲ್ತ್ಕೊಂಬಂದಿದ್ದ ಅಂತೇಳಿದ್ರು. ತುಂಬ ಚೆನ್ನಾಗಿತ್ತು, ಒಳ್ಳೆ ಸ್ಲಿಪ್ಪರ್ ಶಾಟ್ ಇತ್ತು. ನೆಕ್ಸ್ಟು ರಕ್ಷಕ್, ಯಾರು ಅವ್ರ ಕಂಟೆಸ್ಟೆಂಟು ರಕ್ಷಕಲ್ಲ ಅಂತೇಳಿದ್ದು ಒಳ್ಳೆ ಇದು. ಎಲ್ಲಿದ್ರು ಚೆನ್ನಾಗಿರಿ, ನೀವು ಬುಲೆಟ್ ಪ್ರಕಾಶ್ ಅವ್ರ ಮಗ, ನಮ್ಮ ತಂದೆ ಹೆಸರು ಹಾಳು ಮಾಡಬೇಡಿ ಅಂತೇಳಿ. ಇದಕ್ಕೆ ಕಾರಣ ಏನಂದರೆ, ನಾನು ಹೇಳಿದ್ನಲ್ಲ, ಓವರ್ ಆ್ಯಕ್ಟಿಂಗ್ ಮಾಡಿದ್ರು, ಒಳಗೆ ಬಂದು ಬೆಡ್ಶೀಟ್ ಕೇಳಿದ್ರು ನಮ್ಮ ಇವ್ರನ್ನ, ಪ್ರತಾಪ್ ಅವ್ರಿಗೆ ಅಂತೇಳಿದ್ರು. ಹೌದು, ಇದು ತಪ್ಪು ಅಲ್ವಾ? ಒಳ್ಳೆಯದು ಹೇಳಿದ್ರು ಓದು ಅಂತ. ಹಂಗೆ ತಗೊಂಡ್ರೆ ಸಿರಿ ಅವ್ರು ಬಂದರು, ನೀತು ಅವ್ರು ಬಂದರು, ಭಾಗ್ಯೇಶ್ವರ್ ಬಂದರು, ಮೈಕಲ್ ಅವ್ರು ಬಂದರು. ಇನ್ಫ್ಯಾಕ್ಟ್ ಸ್ನೇಹಿತರು ಚೆನ್ನಾಗೇ ಮಾತಾಡಿದ್ರು. ಬೇರೆ ಈಶಾನಿ, ರಕ್ಷಕು ಇವರೆಲ್ಲ ಬಂದು ಏನೋ ಉಪ್ಪಿನಕಾಯಿ ಬಂದಂಗೆ ಬಂದರು ಅಷ್ಟೇ, ಸೈಡ್ ಡಿಶ್ ಥರ. ಅವ್ರೇನು ಎಫೆಕ್ಟ್ ಇಲ್ಲ, ಅದ್ರ ಬಗ್ಗೆ ಮಾತಾಡೋದು, ಅದೂ ಓಕೆ. ನೆಕ್ಸ್ಟು ಈ ಫ್ರೈಡೇ ಎಪಿಸೋಡ್ ತೋರಿಸುವಾಗಲೇ ಸಂಗೀತ ಅವ್ರದ್ದು ಮಾತಾಡ್ತಾಯಿದ್ರು ಪ್ರತಾಪ್ಗೆ. ನೋಡು ಪ್ರತಾಪ್, ನೋಡು ಈ ಥರನೇ ಇದ್ದಾರೆ ಜನರು, ಅದು ಇದು ಅಂದ್ಕೊಂಡು. ಮೇಡಮ್, ನಿಮಗೊಂದು ಹೇಳ್ತೀನಿ, ಟಿಕೆಟ್ ಫಿನಾಲ ಬರಬೇಕಾಗಿದ್ದು ಪ್ರತಾಪ್, ಅವ್ರದ್ದು ತೆಗೆದು ನಿಮ್ಮನ್ನ ಹಾಕಿದ್ದಾರೆ. ನೀವು ಈ ಮಾತಾಡೋದು ಎಂಥ ತಪ್ಪದು ಗೊತ್ತು, ಯಾವ ಟಿಕೆಟ್ ಫಿನಾಲ ಅಂತ ಎಲ್ಲರಿಗೂ ಗೊತ್ತು. ಆದರೆ ನೀವು ಈ ಥರ ಮಾತಾಡ್ತೀರ ಅನ್ನೋದು ಭಾಳ ತಪ್ಪು. ಮೊದಲು ನೀವು ಕರೆಕ್ಟಾಗಿ, ಆಮೇಲೆ ಬೇರೆಯವ್ರ ಬಗ್ಗೆ ಹೇಳಿ. ನೀವು ಬಂದಿದ್ದೇ ಇದು ಫೋರ್ಜರಿ, ಚೀಟಿಂಗ್, ಬಿಗ್ ಬಾಸಲ್ಲಿ ನಡ್ತಿರೋ ಫೋರ್ಜರಿ ಇದು ಆ್ಯಕ್ಚುಲಿ ಹೇಳ್ಬೋದು. ಆಮೇಲೆ ಇವಾಗ ಇದು ಸುದೀಪ್ ಅವರು ಇದಕ್ಕೆ ಬರೋಣ. ನೆಕ್ಸ್ಟು ಇವ್ರಿಗೆ ಹೇಳಿದ್ರು, ಯಾರಿಗೆ? ನಮ್ರತ ಅವರಿಗೆ. ನೀವೇನು ಆಚೆ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದೀರಾ? ನೀವು ಮಾಡಿದ್ದು ಈ ಥರ ಇದ್ದರೆ ಬಿಗ್ ಬಾಸ್ ಅವ್ರು ಸುಮ್ಮನೆ ಬಿಡ್ತಾಯಿದ್ದೀರಾ? ತಪ್ಪಾಗಿ ಕಾಣಿಸಿದ್ರೆ ಸ್ನೇಹಿತರು ಬಂದು ನಿಮಗೋಸ್ಕರ ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಏನು ಅಂತ ಹೇಳಿದ್ದಕ್ಕೆ ಮೊದಲೇ ಓವರ್ ಆ್ಯಕ್ಟಿಂಗು ನಮ್ರತ ಅವ್ರು ಏನು ಹೇಳಿದ್ರು, ಹೌದು ಸರ್ ನನಗೆ ಹಂಗೆ ಅನಿಸ್ತು, ಈ ಥರ ಅನಿಸ್ತು, ಆ ಥರ. ಅದೆಲ್ಲ ಸರಿ, ಹೊರಗಡೆಯಿಂದ ನೀವು ಮಾಡಿರೋದು ತಪ್ಪೇ. ತನಿಷ್ ಅವ್ರು ಹೇಳ್ಬಿಟ್ಟು ಹೋದ್ರಲ್ಲ, ನೀವು ಶ್ಯಾಡೋಲ್ಲಿದ್ದೀರಾ, ಕಂಫರ್ಟಲ್ಲಿ. ಹೌದು, ಕರೆಕ್ಟೇ. ನೀವು ಇಲ್ಲ ಅಂತ 20 ಸಲ ಹೇಳಿದ್ರು ಜನರಿಗೆ ಗೊತ್ತು, ನೀವು ಶ್ಯಾಡೋದಲ್ಲೇ ಇದ್ದಿದ್ದು 50 ದಿನ. ವಿನಯ್ ಅಂತ ಒಬ್ಬರು ಇಲ್ಲ ಅಂದಿದ್ರೆ ನಿಮ್ಮನ್ನ ಹಂಗೆ ಇದು ಇವು 6ನೇ ನಂಬರು ಫ್ಯಾನ್ ಹಾಕಿ ಆಚೆ ಓಡಿಸಿರೋರಿಗೆ. ಅದು ನಿಮ್ಗೆ ಗೊತ್ತಾಗ್ತಾಯಿಲ್ಲ ಅಷ್ಟೇ. ನೋಡಬೇಕು ಇನ್ನು ಏನೇನು ಡೈಲಾಗ್ಗಳು ಹೊಡಿತೀರೋ ನೀವು ಅಂತ. ಗಾಂಚಲಿ ಮಾತುಗಳು ಜಾಸ್ತಿ, ಓವರ್ ಕಾನ್ಫಿಡೆನ್ಸ್ ಮಾತುಗಳು ಜಾಸ್ತಿ ಆಯ್ತು ನಿಮ್ಮದು. ಇದನ್ನು ನಾನು ಹೇಳಿ ನಿಮಗೆ ಗೊತ್ತಾಗೋದಲ್ಲ, ನಿಮಗೆ ಗೊತ್ತು. ಏನೋ ಅಲ್ಲಿ ಕೂತಿದ್ದೀರ, ಅದನ್ನು ಬಿಗ್ ಬಾಸ್ ಅವರು ರಾಜಕೀಯಗಳಂತ ಎಲ್ಲರಿಗೂ ಗೊತ್ತು. ಆಮೇಲೆ ಸುದೀಪ್ ಸರ್ ಬಗ್ಗೆ ಒಂದು ಹೇಳ್ತೀನಿ. ಸುದೀಪ್ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ರತ ಅವ್ರಿಗೆ ಅಷ್ಟು ಪುಷ್ಟಿ ಯಾಕೆ ಕೊಡ್ತಾಯಿದ್ದಾರೆ ನನಗೆ ಗೊತ್ತಾಗಿಲ್ಲ. ಯಾಕಂದರೆ ಅವ್ರು ಎಂಥ ಕೆಲಸ ಮಾಡೋರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಸ್ನೇಹಿತರಿದ್ದಾಗ ಹೇಗಿದ್ದರು, ಅವ್ರೇನು ಮರ್ಯಾದೆ ತೆಗಿಯೋ ಥರ ಏನು ಮಾತಾಡಿಲ್ಲ. ಸ್ನೇಹಿತರು ಬಂದು ಏನು ನಡೀತಾ ಇದೆಯೋ ಅದ್ರ ಬಗ್ಗೆನೇ ಹೇಳಿದ್ರು, ಅದು ಕರೆಕ್ಟಾಗಿ ಹೇಳಿದ್ರು. ರಕ್ಷಕ್ ಅವರು ನಮ್ಮ ಇಶಾನಿ ಥರ ಏನು ಮಾಡಿಲ್ಲ, ಅವ್ರು ಡೀಸೆಂಟಾಗಿ ನಡ್ಕೊಂಡು ಹೋದರು. ಅದರಲ್ಲಿ ಅವರು ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಯಾರು ನಮ್ರತ ಅವರು. ಸರ್, ಅವಾಗ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರು ಮಾಡಿ ತಪ್ಪೇ ಇಲ್ಲ ಅಂತ ಇದ್ದೀರಾ?
ಇಲ್ಲ ಕರ್ನಾಟಕ ಜನರು ಮುಟ್ಟಾಳಂತ ತಿಳ್ಕೊಂಡಿದ್ದೀರಾ ಏನಂತ ಗೊತ್ತಿಲ್ಲ. ನೀವು ಜನರ ಮೇಲೆ ಇಟ್ಟಿರೋ ಗೌರವ ಕರೆಕ್ಟು, ಬಟ್ ಇದು ಏನಕ್ಕೆ ನೀವು ಸಪೋರ್ಟ್ ಮಾಡ್ತಾರೆ ನನಗೆ ಗೊತ್ತಾಗಿಲ್ಲ. ನೀವು ನೋಡ್ತಾ ಇದ್ದರೆ ತುಕಾಲಿ ಅವ್ರು ಮಾಡಿ ಇದು ಮಾಡಿದ್ವಿ, ಅವ್ರನ್ನ ಫೈನಲ್ಸ್ ಕರ್ಕೊಂಡು ಹೋಗ್ತಾರೆ ಏನೋ ಗೊತ್ತಾಗ್ತಾ ಇಲ್ಲ. ಇದಾದಮೇಲೆ ಕ್ಷಮಿಸಿ ಸರ್, ನಾನು ನಿಮ್ಮ ಫ್ಯಾನೇ, ಬಟ್ ನಿಮ್ಮ ಗೌರವ ನೀವು ಕೆಡಿಸ್ಕೋಬೇಡಿ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ನಡೀತಾ ಇದೆ ಹೊರಗಡೆ ಅಂತ ವಿನಯ್ ಅವ್ರು ತೋರಿಸಿದ್ರು, ಸೂಪರಾಗಿತ್ತು. ಆ ಹುಡುಗಿ ಮಾತಾಡಿದ್ದು, ಯಾರು ಹೊರಗಡೆ ಹೋಗಬೇಕು ವಿನಯ್, ಯಾರು ನಿಮಗಿಷ್ಟ ವಿನಯ್ ಅಂತೇಳಿದ್ದು. ಎಡಿಟಿಂಗಲ್ಲಿ ಅವರು ಹೊರಗಡೆ ಹೋಗ್ತೀನಿ ಅಂತೇಳಿ ಎಲ್ಲ ಇದು ಮಾಡಿ ಸೂಪರಾಗಿತ್ತು. ನಮಗೂ ತಡೆಯೋಕ್ಕಾಗಿಲ್ಲ, ಯಾರಿಗೂ ಅಲ್ಲಿರೋರಿಗೂ ತಡೆಯೋಕ್ಕಾಗಿಲ್ಲ. ಅದೆಲ್ಲ ಸೂಪರಾಗಿತ್ತು ಸರ್. ಅದೆಲ್ಲ ನಿಮ್ಮ ತಗ್ಗು, ನಮ್ಮ ಸುದೀಪ್ ಸರ್ ತಗ್ಗದು ಆಯಿತಾ. ಎಲ್ಲ ಆದಮೇಲೆ ಥರ್ಡ್ ಯಾರು ಸೇವ್ ಆಗ್ತಾರೆ ಅಂತೇಳಿದಕ್ಕೆ ಎಲ್ಲರೂ ಕಾರ್ತಿಕ್ ಅವರು ಅಂತೇಳಿದ್ರು, ವಿನಯ್ ಅವರು ಅಂತೇಳಿದ್ರು, ನಮ್ರತಾ ಅಂತ ಹೇಳಿದ್ರು, ಇಷ್ಟು ಜನ ಹೇಳಿದ್ರು. ಬಟ್ ಫೈನಲಿ ಥರ್ಡ್ ಫೈನಲಿಸ್ಟ್ ಆಗಿ ಬಂದಿದ್ದು ನಮ್ಮ ವರ್ತೂರು ಸಂತೋಷ್. ಇದರಲ್ಲಿ ನನಗೆ ತುಂಬ ಹ್ಯಾಪಿ ಇದೆ ಸರ್. ಅವರು ಈ ವಾರ ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೆ ನಮ್ರತಾ ಅಂದ್ಬಿಟ್ಟು, ಬಟ್ ಓಕೆ ಗುಡ್, ಇದು ಒಳ್ಳೆ ಮೂವ್ ಆಗಿತ್ತು ಸರ್. ತುಕಾಲಿ ಸಂತೋಷು ಮತ್ತು ವರ್ತೂರು ಸಂತೋಷದ ಬೀನ್ ಬ್ಯಾಗ್ ವಿಷಯ, ಆಮೇಲೆ ಬೇರೆಯವ್ರಿಗೆ ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ಅಂತೇಳಿದೆಲ್ಲ ಸಖತ್ತಾಗಿತ್ತು. ಒಳ್ಳೆ ಇದು ಮಾಡಿದ್ರು. ಕಾರ್ತಿಕ್ ಅವರು ಬಂದು ಸುಮ್ಮನೆ ಅಲ್ಲಿ ಸೇರ್ಕೊಂಡಿರ್ತಾರೆ, ಕಾರ್ತಿಕ್ ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಅವ್ರು ಬಂದು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಿಂದ ಒಳ್ಳೇದು ಹೇಳಿದ್ದು. ಆಮೇಲೆ ಇವ್ರಿಗೆ ಸ್ಟ್ರಾಂಗ್ ಲೇಡಿ ಅಂತೇಳಿ ಸಂಗೀತ ಅವ್ರು ನುಡ್ಸೋಕ್ಕೆ ನಮ್ರತಾ ಅವ್ರಿಗೆ ಹೇಳಿದ್ದು, ಇದೆಲ್ಲ ಸಖತ್ತಾಗಿ ಹಾಕ್ಕೊಟ್ರಿ. ಬಟ್ ಅದು ಫೈನಲಿ ಹೇಳಿದ್ರಿ, ಕಿಚ್ಚನ ಚಪ್ಪಾಳೆ ಇಬ್ಬರಿಗೆ, ಇವರಿಲ್ಲ ಅಂದರೆ ಇನ್ಕಂಪ್ಲೀಟ್. ಅದು ನಿಜಾನೇ. ಯಾರು ಅಂದರೆ ಸಂಗೀತ ಮತ್ತು ವಿನಯ್ ಅವರಿಲ್ಲ ಅಂದರೆ ಈ ರಿಯಲ್ ಆಗಿ ಈ ಸೀಸನ್ ವೇಸ್ಟೇ. ಯಾಕಂದರೆ ಜಗಳ, ಕಾಮಿಡಿ, ಕೋಪ, ಆಮೇಲೆ ಅಳು, ನಗು ಎಲ್ಲನೂ ತೋರಿಸ್ಕೊಟ್ಟಿದ್ದಾರೆ ಇಬ್ಬರು. ಅವರು ನಿಜವಾಗ್ಲೂ ಅವರಿಬ್ಬರು ಇಲ್ಲ ಅಂದರೆ ಈ ಸೀಸನ್ ಅಷ್ಟಕ್ಕಷ್ಟೇ. ಹೇಳಿ ಚೆನ್ನಾಗಿತ್ತು. ಫೈನಲಾಗಿ ವರ್ತೂರು ಸಂತೋಷ್ ಅವರಿಗೆ ಥರ್ಡ್ ಫೈನಲಿಸ್ಟಾಗಿ ಇದು ಮಾಡಿದ್ರು. ಸೂಪರ್ ಮೂವ್ ಅದು. ಅದಕ್ಕೆ ಎಲ್ಲರಿಗೂ ಇದು ಮಾಡಿದ್ರು. ನೋಡೋಣ ಯಾರು ಹೆಲ್ಮೆಟ್ ಹಾಕ್ತಾರೆ ಇವತ್ತು ಅಂತ ನೋಡೋಕ್ಕೆ ಇಷ್ಟಗಳಿದೆ. ಇದಾದಮೇಲೆ ಎಪಿಸೋಡ್ ಮುಗೀತು. ನಾನು ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.